ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಲ್ವ? ನಾನು ಕೂಡ ಆರಾಮಾಗಿದ್ದೀನಿ. ನನಗೆ ತುಂಬ ದಿವಸದಿಂದ ಒಂದು ಆಸೆ ಇತ್ತು, ತುಂಬಾ ವರ್ಷಗಳಾಗೋಗಿತ್ತು. ಸೊ ಅಲ್ಲಿ ಹೋಗಿ ಒಂದು ಊಟ ಮಾಡ್ಕೊಂಬರ್ಬೇಕು ಅಮ್ಮನ ಪ್ರಸಾದನ ಅಂತ. ಸೊ ಇವತ್ತು ಅಂತೂ ಸಮಯ ಕೂಡ ಬಂತು ಅಂತಲೇ ಹೇಳ್ಬೋದು. ಇಷ್ಟು ಮಳೆ ಬಂದರೂ ಕೂಡ ಬಿಸಿಲು ಮಾತ್ರ ಕಡಿಮೆನೇ ಆಗಲಿಲ್ಲ. ತುಂಬ ಬಿಸಿಲು, ಡೈಲಿ ಮಳೆ ಬರ್ತಾ ಉಂಟು, ಆದರೂ ಬಿಸಿಲು ಮಾತ್ರ ಕಡಿಮೆ ಆಗಲಿಲ್ಲ. ಸೊ ಬನ್ನಿ, ಹಾಗಿದ್ರೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ. ಜಾತ್ರೆ ಮುಗಿದ ಮೇಲೆ ನಾನು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಪ್ರಸಾದ ಊಟ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ದಿವಸದಿಂದ, ತುಂಬ ವರ್ಷಗಳು ಆಯಿತು ಅಂತಲೇ ಹೇಳ್ಬೋದು ನಾನು ಊಟ ಮಾಡ್ದೇ. ಆಲ್ಮೋಸ್ಟ್ ಒಂದು 5 ವರ್ಷ ಅಂತೂ ಆಯಿತು. ಅಷ್ಟು ದಿವಸದಿಂದ ಬೈಕೆ ಅಂತಲೇ ಹೇಳ್ಬೋದು ಅಮ್ಮನ ಪ್ರಸಾದ ಊಟ ಮಾಡಬೇಕು ಅಂತ ಸಡನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಮತ್ತು ನಮ್ಮ ಮನೆಯವರು ಬಂದಿದ್ವಿ ಮಧ್ಯಾಹ್ನ. ಮತ್ತು ಜಾತ್ರೆ ಮರುದಿವಸ ಹೋಗಿ ಒಂದು ಹಣ್ಕಾಯಿ ಮಾಡಿಸ್ಬೇಕಿತ್ತು, ಉಡಿ ತುಂಬಿಸಿ. ಅದು ಕೂಡ ಮಾಡಿರಲಿಲ್ಲ, ಅದನ್ನು ಮಾಡ್ದಂಗೆ ಆಯಿತು ಅಂಥೇಳಿ ಇವತ್ತು ಬಂದಿದ್ವಿ. ಯಾವಾಗಲೂ ರಶ್ ಇರ್ತದೆ ಇಲ್ಲಿ. ಜಾತ್ರೆ ದಿವಸ ಅಥವಾ ಹಬ್ಬದ ದಿವಸ ಅಂತಲ್ಲ, ಪ್ರತಿದಿನ ಕೂಡ ಜಾತ್ರೆನೇ ಅಂತಲೇ ಹೇಳ್ಬೋದು, ಅಷ್ಟು ಜನ ಇರ್ತಾರೆ. ನಾವಿವತ್ತು ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಬಹುಶಃ ಇವತ್ತು ಕಡಿಮೆ ಇರ್ಬೋದೇನೋ ಜನ ಅಂತ ಅಂದ್ಕೊಂಡಿದ್ವಿ, ಆದರೆ ದಿವಸಕ್ಕಿಂತ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು. ನೋಡ್ಬೋದು, ತುಂಬಾ ರಶ್ ಇತ್ತು ನಾವು ಹೋದವಾಗ. ನನಗೆ ಮಾರಿಕಾಂಬಾ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟ. ಅಲ್ಲಿ ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆ ಇರ್ತದೆ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಊಟ ಮಾಡಲಿಕ್ಕೆ ಇಲ್ಲಿ. ಫಸ್ಟು ಅಮ್ಮನ ದರ್ಶನ ಮಾಡಿಕೊಂಡು ಒಂದು ಉಡಿ ತುಂಬೋಣ ಅಂತ ಅಂದ್ಕೊಂಡ್ವಿ. ಒಂದು ಉಡಿ ತುಂಬಿಸಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಇವಾಗ ಸಾಲಲ್ಲಿ ಹೋಗ್ತಾ ಇದ್ದೀವಿ ದರ್ಶನ ಮಾಡಲಿಕ್ಕೆ. ಮತ್ತು ಈಗ ಸ್ವಲ್ಪ ಸ್ಕೂಲ್ ರಜೆಲ್ಲ ಇರೋದ್ರಿಂದ ಮಕ್ಕಳು, ಪೇರೆಂಟ್ಸು ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಫ್ಯಾಮಿಲಿ ಟ್ರಿಪ್ಪು ಅಂತೆಲ್ಲ ಸುಮಾರು ಜನ, ಹೊರಗಡೆಯಿಂದನೇ ಸುಮಾರು ಜನ ಬಂದಿದ್ದರು. ಇವತ್ತೊಂದು 2-3 ಬಸ್ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಉಡಿ ತೊಗೊಳ್ಳಿಕ್ಕೆ ಚೀಟಿ ಮಾಡಿಸ್ಬೇಕು. ಲಾಸ್ಟ್ ಟೈಮ್ ನೋಡಿದ್ರಲ್ವ, ಅಲ್ಲೇ ಸುಮಾರು ಎಲ್ಲರಿಗೂ ಮಾರಿಕಾಂಬಾ ದೇವಸ್ಥಾನ ಅಂದರೆ ಗೊತ್ತು, ಸುಮಾರು ಜನ ಬಂದಿದ್ದೀರಾ. ಇಲ್ಲಿ ಚೀಟಿ ತೊಗೊಳ್ಬೇಕು. ಒಂದು ಉಡಿ ಚೀಟಿಗೆ 30 ರೂಪಾಯಿ. ಯಾವುದೇ ಒಂದು ಹರಕೆ ಅಂದರೆ ಹರಕೆನ ಈಡೇರಿಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಫಸ್ಟ್ ಒಂದು ರಶೀದಿ ತೊಗೋಬೇಕಾಗ್ತದೆ. ಈ ಥರ ಒಂದು ಬಿಲ್ ಮಾಡಿಸ್ಬೇಕು 30 ರೂಪಾಯಿ ಕೊಟ್ಟು. ಇಲ್ಲೆಲ್ಲ ಅಮ್ಮನ ಅವತಾರದ ಫೋಟೋವನ್ನು ಹಾಕಿದ್ದಾರೆ ಹಾಲಲ್ಲಿ. ಇದು ಸಭಾಭವನ. ಇಲ್ಲೂ ಕೂಡ ನವರಾತ್ರಿ ಟೈಮಲ್ಲೆಲ್ಲ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಆದರೆ ಇಲ್ಲಿ ಸುತ್ತ ಹಾಕಿ ಹೋಗೋದೇ ತಂದು ತಲೆ ಬಿಸಿ. ಮೊದಲೆಲ್ಲ ಹೆಂಗೆ ಬಿಡ್ತಿತ್ತು ಅಂದರೆ ಡೈರೆಕ್ಟಾಗಿ ಹೋಗ್ಬೋದಿತ್ತು ನಾವು. ಈಗ ಈ ಥರ ಲೈನಲ್ಲಿ ಹೋಗಬೇಕು. ನೋಡಿ, ಇಲ್ಲಿ ಉಡಿ ತೊಗೋಬೇಕಾಗ್ತದೆ. ಮುಂಚೆ ಆದರೆ ಎಂಟ್ರೆನ್ಸಲ್ಲಿ ಉಡಿಯನ್ನು ಇಟ್ಟಿದ್ರು. ಇಲ್ಲಿ ಈಗ ಕೌಂಟ್ರಲ್ಲೇ ಉಡಿ ತೊಗೋಬೇಕು. ನಾವು ಯಾವ ಉಡಿ ಬೇಕೋ ಆ ಉಡಿನ ಸೆಲೆಕ್ಟ್ ಮಾಡಿ ತೊಗೋಬೇಕು. ನಾನು ಒಂದು ಹಸಿರು ಕಲರ್ದು ಉಡಿ ತೊಗೊಂಡೆ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ. ಅಮ್ಮನ ಒಂದು ಗರ್ಭಗುಡಿಯಲ್ಲಿ ಹೊರಗಡೆನೇ ವಿಡಿಯೋ ಮಾಡಬೇಕು. ಅಲ್ಲೇನು ಫೋಟೋಸ್ ವಿಡಿಯೋಸ್ ಏನು ಮಾಡಲಿಕ್ಕಿಲ್ಲ ಅಂತ ಯಾವಾಗಲೂ ವಿಡಿಯೋನ ಹಾಕಿರ್ತಾರೆ. ನೋಡ್ಬೋದು, ನಾವು ದರ್ಶನ ಮಾಡಿಕೊಂಡು ಉಡಿಯನ್ನು ತುಂಬಿಸಿ ಪ್ರಸಾದವನ್ನು ತೊಗೊಂಡು ಇಲ್ಲಿ ನಾವು ಇವರನ್ನು ಮಾತಾಡ್ಸೋಣ ಅಂತ ಬಂದ್ವಿ. ಇವರಿಗೂ ಒಳ್ಳೆ ಫ್ಯಾನ್ ಗೀನ್ ಹಾಕಿ ಇಟ್ಟಿದ್ದಾರೆ, ಶೆಕೆ ಅಲ್ವಾ, ಹಾಗಾಗಿ ಹೀಗೆ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಸಡನ್ನಾಗಿ ನಮಗೆ ಸಿಕ್ಕಿದ್ದು ಇವರು. ನಮ್ಗೆ ಗೊತ್ತಿರಲಿಲ್ಲ ಬಿಂದು ಮತ್ತು ಸಂಗೀತ ಬರ್ತಾರೆ ಅಂತ ದೇವಸ್ಥಾನಕ್ಕೆ. ಸೊ ಅವರು ಕೂಡ ಸಿಕ್ಕಿದ್ರು, ಊಟ ಮಾಡಿ ಕೂತ್ಕೊಂಡಿದ್ರು. ಹಾಗಿದ್ರೆ ನಾವು ಊಟ ಮಾಡ್ಕೊಂಬರ್ತೀವಿ ಅಂತೇಳಿ ಹೋದ್ವಿ. ಇನ್ನೊಂದು ವಿಶೇಷ ಏನಂದರೆ, ಈ ಮಾರಿಕಾಂಬಾ ದೇವಸ್ಥಾನದ ಪೇಂಟಿಂಗ್ ಬಹುಶಃ ನೀವೆಲ್ಲೂ ನೋಡಿರಲಿಕ್ಕಿಲ್ಲ. ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಸುಮಾರು ನಾನು ನೋಡಿರುವಂಥ ದೇವಸ್ಥಾನದಲ್ಲಿ ಎಲ್ಲೂ ಈ ಥರ ಒಂದು ಕಾಂಬಿನೇಷನ್ದು ಪೇಂಟಿಂಗ್ ಇಲ್ಲ. ನನಗೆ ಇದರಲ್ಲಿ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗೋದಂದರೆ ಇದೇನೆ. ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಅದೇ ಒಂಥರ ಎದ್ದು ಕಾಣಿಸುತ್ತೆ. ಯಾವಾಗಲೂ ಚೇಂಜ್ ಮಾಡೋದಿಲ್ಲ, ಒಂದೇ ಥರ ಇರ್ತದೆ. ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ನೋಡ್ಬೋದು ಎಷ್ಟು ಸುತ್ತಾಕಿ ಹೋಗಬೇಕು ಅಂತ. ಊಟಕ್ಕೆ ಈ ಥರ ರೌಂಡ್ ಹಾಕಿನೇ ನಮ್ಗೆ ಮತ್ತು ಹಸುವಾಗ್ತದೆ ಅಂತ ಅನಿಸ್ತದೆ. ಎಷ್ಟೊತ್ತಿಗಪ್ಪ ಪ್ರಸಾದ ಊಟ ಮಾಡೋದು ಅಂತ ಒಂದು ಬೈಕೆ. ಅದರಲ್ಲೂ ಇಷ್ಟೊಂದು ರೌಂಡ್ಸ್ ಹಾಕಬೇಕು ಅಂದರೆ ಇನ್ನೂ ಜಾಸ್ತಿ ಹಸುವಾಗುತ್ತೆ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಎಷ್ಟು ಅದ್ಭುತವಾದ ಒಂದು ಸಾಲನ್ನು ಹಾಕಿದ್ದಾರೆ ಎಂದು ನೋಡಿ. ತಿನ್ನುವ ಹಕ್ಕಿದೆ, ಆದರೆ ಬೀಸಾಡುವ ಹಕ್ಕು ನಮಗಿಲ್ಲ ಅಂತ. ನಿಜವಾಗ್ಲೂ ಅದಲ್ವಾ?
ಮೊದಲು ಹೇಗೆ ಅಂದರೆ ಈ ಥರ ಕೂತ್ಕೊಂಡು ಊಟಕ್ಕೆ ಹಾಕ್ತಾಯಿದ್ರು. ಈಗ ಜನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ಥರ ಒಂದು ಬಫೆ ಸಿಸ್ಟಮ್ ಇಟ್ಟು ಅಲ್ಲೇ ಬಡ್ಸ್ಕೊಂಡು ಬಂದು ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ನಾನು ಅಂದರೆ ನೀವು ಲೆಕ್ಕ ಹಾಕಿ, ನಾನು ಮದುವೆಗಿಂತ ಮುಂಚೆ ಬಂದಿರೋದು ಊಟಕ್ಕೆ. ಆವಾಗ ಕೂರಿಸಿ ಬಟ್ಲಲ್ಲಿ ಸ್ಟೀಲ್ ಬಟ್ಲಲ್ಲಿ ಊಟ ಕೊಡ್ತಾಯಿದ್ರು. ಇವಾಗ ಈ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಬೆಸ್ಟು ಈ ಥರ ಅಂತಲೇ ಹೇಳ್ಬೋದು. ಆಮೇಲೆ ಊಟ ಮಾಡಿ ಕೂತ್ಕೊಂಡಿದ್ದಾಗ ಭಟ್ರು ಒಳಗಡೆ ಅಂದರೆ ಜಸ್ಟ್ ಮಲ್ಲಿಗೆ ಹೂವು ತೊಗೊಂಡು ಬಂದರು. ಹಾಗಾಗಿ ಸಂಗೀತ ಹೋಗಿ ನಾನು ಮಲ್ಲಿಗೆ ತೊಗೊಂಡು ಬರ್ತೀನಿ ಅಂಥೇಳಿ ಹೋದಳು. ಅವರು ನೋಡಿದ್ರೆ ಹೂ ಕೊಡಲಿಕ್ಕೆ ಕಂಜೂಸ್ತನ ಮಾಡ್ತಿದ್ರು. ಸ್ವಲ್ಪ ಹೂ ಕೊಟ್ಟರು. ನಮ್ಗೆ ಬೇಜಾರಾಯಿತು. 3 ಜನ ಇದ್ದೀವಲ್ಲ, ಸ್ವಲ್ಪಂದರೂ ಹಂಚ್ಕೊಳ್ಳೋಷ್ಟು ಕೊಡಬೇಕು ಅಂತ. ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಸ್ವಲ್ಪ ಕೊಟ್ಟರು, ಅದನ್ನೇ ಶೇರ್ ಮಾಡ್ಕೊಂಡ್ವಿ. ಮಲ್ಲಿಗೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಅಲ್ವ? ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಾಗಿದ್ಮೇಲೆ ರಿಟರ್ನ್ ಹೊರಟಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತಲ್ಲೇ ಕೂತ್ಕೊಂಡು ಫೋಟೋಸು ಎಲ್ಲ ತೊಗೊಂಡು ಸ್ವಲ್ಪ ಮಾತೆಲ್ಲ ಆಡ್ಕೊಂಡು ಆರಾಮಾಗಿ ಹೊರಟಿದ್ದೀವಿ. ಇವಾಗ ಸಂಗೀತ ಮತ್ತು ಬಿಂದು ಹಾಗೆ ಮನೆಗೆ ಹೋಗ್ತಾರೆ. ನಾವು ಈ ಕಡೆ ನಮ್ಮ ಮನೆಗೆ ಬರ್ತೀವಿ. ನೋಡಿದ್ರಲ್ವಾ, ಅಮ್ಮನ ಪ್ರಸಾದ ಊಟ ಮಾಡಿದ್ದಾಯಿತು. ನನ್ನ ಬೈಕೇನು ಈಡೇರಿತು. ತುಂಬಾ ಚೆನ್ನಾಗಿತ್ತು. ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ, ಪಾಯಸ, ಅಕ್ಕಿ ಪಾಯಸ ಮಾಡ್ತಾರೆ. ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲಿ ನಂಗೆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ. ಮಾರಿಕಾಂಬ ದೇವಸ್ಥಾನದ್ದು ಸಾಂಬಾರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದು. ಅದಾಗಿದ ಮೇಲೆ ಮನೆಗೆ ಹೊರಟಿದ್ಮೇಲೆ ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇತ್ತು, ಮೊಬೈಲು. ನನ್ನ ಮೊಬೈಲ್ ಹಾಳಾಗಿಬಿಟ್ಟಿತ್ತು. ನೆಟ್ವರ್ಕೇ ಬರ್ತಿರಲಿಲ್ಲ. ಒಂದು 15 ದಿವಸದಿಂದ ಎಷ್ಟು ಟ್ರೈ ಮಾಡಿದ್ರು, ಎಷ್ಟೇ ಸರಿ ಮಾಡಿದ್ರು ನೆಟ್ವರ್ಕ್ ಬರ್ತಾಯಿರಲಿಲ್ಲ. ಸೊ ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಒಳ್ಳೆ ಮೊಬೈಲ್ ಕಲೆಕ್ಷನ್ ಮಾಡೋಣ ಅಂತೇಳಿ ಬಂದ್ವಿ. ನಾವಿಲ್ಲಿ ಕೈಯಮ್ ತೊಗೊಳ್ತೀವಿ, ಅಲ್ಲೇ ಮೊಬೈಲ್ ತೊಗೊಳ್ಳೋದು ಯಾವಾಗ್ಲೂ. ಅಲ್ಲಿಗೆ ಬಂದು ನೋಡ್ತಾಯಿದ್ದೀವಿ ಇವಾಗ ಯಾವ ಚೆನ್ನಾಗಿದೆ ಮೊಬೈಲು, ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಅವರು ಕೂಡ ಒಂದಾದ ತಕ್ಷಣ ಒಂದು ತೋರಿಸ್ತಾನೆ ಇದ್ದರು. ನಮ್ಗೆ ಚೆನ್ನಾಗಿರೋದು ಬೇಕು, ಅಂದರೆ ಸ್ಟೋರೇಜ್ ಚೆನ್ನಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತೆಲ್ಲ ಹೇಳಿ ಅವ್ರಿಗೆ ಹೇಳ್ತಾ ಇದ್ವಿ. ಹಾಗಾಗಿ ನಾವು ಅಂದ್ಕೊಂಡ್ವಿ OnePlus ಮಾಡೋಣ ಅಂತ. ಆದರೆ ನಮ್ಮ ಸಿರ್ಸಿಲಿ ಸರ್ವಿಸ್ ಇಲ್ಲ, ಅದನ್ನು ಮಾಡಬೇಡಿ, ಇವಾಗ ಆನ್ಲೈನ್ ಸರ್ವಿಸ್ ಮಾತ್ರ ಇರೋದದು ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಹೌದಾ ಅಂತೇಳಿ ಬೇರೆದು ಮಾಡ್ತಾಯಿದ್ವಿ. ನೋಡೋಣ ಯಾವತ್ತು ತೊಗೋತೀವಿ ಅಂತ. ತುಂಬಾ ದಿನ ಆಗಿಬಿಟ್ಟಿತ್ತು ಮೊಬೈಲ್ ಹಾಳಾಗಿ. ಹಾಗಾಗಿ ಮೊಬೈಲ್ ಅವಶ್ಯಕತೆ ತುಂಬಾ ಇರುತ್ತದೆ. ಒಂದು ದಿವಸ ಊಟ ಇಲ್ಲ ಅಂದ್ರೂ ಇರ್ಬೋದು, ಮೊಬೈಲ್ ಇಲ್ಲದೆ ಇರೋಕ್ಕೆ ತುಂಬಾ ಕಷ್ಟ. ಹಂಗಾಗ್ಬಿಟ್ಟಿದೆ ಎಲ್ಲರ ಜೀವನ ಅಂತಲೇ ಹೇಳ್ಬೋದು. ಅಂತೂ ಮೊಬೈಲ್ ತೊಗೊಂಡ್ವಿ ನಾವು. ಬಿಲ್ಲೆಲ್ಲ ಮಾಡಿಸಿ ನಮ್ಮ ಮನೆಯವ್ರ ಕೈಯಲ್ಲಿ ಮೊಬೈಲ್ ಓಪನ್ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ ಸತಿ ನಾನೇ ಓಪನ್ ಮಾಡ್ತಾಯಿದ್ದೆ. ನನ್ನ ಮೊಬೈಲ್ ಆಗಲಿ ಅವ್ರ ಮೊಬೈಲ್ ಆಗಲಿ ಏನೇನು ಹೊಸ ತೊಗೊಂಡ್ರು ಅವ್ರ ಕೈಯಲ್ಲಿ ಓಪನ್ ಮಾಡ್ತಾಯಿದ್ದೆ. ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಸತಿ ನೀವೇ ಓಪನ್ ಮಾಡಿ ನೋಡೋಣ, ಲಾಂಗ್ ಟೈಮ್ ಬರಲಿ ಅಟ್ಲೀಸ್ಟ್ ಈ ಮೊಬೈಲು ಅಂಥೇಳಿ ಅವ್ರ ಹತ್ರನೇ ಓಪನ್ ಮಾಡಿಸುವ ಅಂಥೇಳಿ ಓಪನ್ ಮಾಡಿಸ್ತಾ ಇದ್ದೀನಿ. ನೋಡ್ಬೋದು, ಓಪನ್ ಮಾಡ್ತಾಯಿದ್ದಾರೆ. ನೋಡಿದ್ರಲ್ವ ಸ್ನೇಹಿತರೆ, ನಾನು ತೊಗೊಂಡಿರೋ ಮೊಬೈಲು MI 13+ 5Gದು ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ತುಂಬ ಕ್ಯಾಮ್ರಾ ಚೆನ್ನಾಗಿತ್ತು. ಸೊ ಎಲ್ಲ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನ ತೊಗೊಂಡ್ವಿ. ಇದು ತೊಗೊಂಡಿದ್ದಾಗಿದ್ಮೇಲೆ ಇದಕ್ಕೆ ನೋಡಿ ಸ್ಕ್ರೀನ್ ಗಾರ್ಡ್ ಯಾವ ಥರ ಹಾಕ್ತಾರೆ ಅಂತ. ಎಂಥ ಗ್ಲಾಸ್ ಹೇಳ್ತಾರೆ? UV ಗ್ಲಾಸ್. UV ಅಂದರೆ ಸ್ವಲ್ಪ ಕರ್ವ್ ಆಗಿರ್ತದಲ್ಲ. ಕರ್ವ್ ಇದ್ದಿದ್ದಕ್ಕೆ ಗ್ಲಾಸ್ ಕುತ್ಕೊಳ್ಳೋದಿಲ್ಲ ಅದು. ಇದು ಹಾಕಿದ್ದು ಎಂತ ಗಮ್ಮ? ಇದು ಗಮ್. ಎಕ್ಸ್ಟ್ರಾ ಗ್ಲಾಸ್ ತೆಗೆಯುವಾಗ ಸ್ಕ್ರ್ಯಾಚ್ ಆಗೋದಿಲ್ಲ ಸ್ಕ್ರೀನಿಗೆ? ಇಲ್ಲ, ಗಮ್ ತಾಗೋದಿಲ್ಲ ಅದಕ್ಕೆ. ಅದಾಗದೇ ಸ್ಪ್ರೆಡ್ ಆಗಬೇಕು. ಡ್ರೈ ಆಗಬೇಕೇ ನೀವೆಲ್ಲ? ಈಗ ಟ್ರೈ ಮಾಡೋಕ್ಕೆ UV ಲೈಟಿಂದ ಟ್ರೈ ಮಾಡಿ. ಅದು ಸ್ವಲ್ಪ ಕ್ಲೋಸ್ ಇರ್ತಲ್ಲ ಇಲ್ಲಿ. ಒಂದು ನಿಮಿಷ ತೆಗೆದು ಇಲ್ಲ ಇದಲ್ಲ ಅಷ್ಟೇ ಇರ್ತದೆ. ಅದು ಬ್ಯಾಕ್ ಕವರ್ ಕುತ್ಕೊಳ್ತದೆ. ಇದರಲ್ಲಿ ಬಿಸಿ ಮಾಡಿ ಇದೊಂಥರ ಲೇಸರ್ ಫೇಶಿಯಲ್ ಮಾಡಿದಂಗೆ. ಅದು ಇದರಿಂದನೇ ಆಗುತ್ತೆ. ಎಷ್ಟು ಬೇಕದು?
ಒಂದು 15 ಮಿನಿಟ್ಸ್. ಅದೇ ಆ್ಯಕ್ಚುಲಿ ಇದಕ್ಕೆ ಇದೇ ಲೈಟೇ ಬರ್ತದೆ, ಬಟ್ ಇದು ಭಾಳ ಲೇಟ್ ಆಗ್ತದೆ, 1 ತಾಸು ಆದರೂ ಬೇಕು ಇದಕ್ಕೆ. ಅದೊಂದು 15 ಮಿನಿಟ್ಸಲ್ಲಿ ಯೂಸ್ ಇಲ್ಲ ಅಂತ ಹೇಳಿ ಇದು ಲೈಟ್ ಯೂಸ್ ಇಲ್ಲ ನಿಮಗೆ ಹಾಂ ಹಾಕುದೇ ತಗೊಳ್ಳಿ. ಇದು ಗಾಡಿಗೆ ಬಂದಿರ್ತದಲ್ಲ, ನೀವು ಈಗ ತೆಗೆದ್ರಲ್ಲ? ಹಾಂ, ಗಾಡಿಗೆ ಬರ್ತದೆ. ಎಲ್ಲದಕ್ಕೂ ಒಂದು ಗಾಡಿಗೆ ಒಂದು ಬಂದಿರ್ತದೆ. ಇದು ಹೆಂಗೆ ಇಲ್ಲಿ ಫಿಕ್ಸ್ ಮಾಡಿ ಹಾಂ, ಇದಕ್ಕೆ ಚಾರ್ಜಿಂಗ್ ಇದು ಹಾಕಿದ್ರೆ ಆಯ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಬೈಕೆಯ ಊಟ, ಮಾರಿಕಾಂಬಾ ದೇವಸ್ಥಾನದ ಪ್ರಸಾದ ಊಟ ಮಾಡಿದ್ದಾಯಿತು. ಹಾಗೆ ನನಗೆ ಒಂದು ಹೊಸ ಮೊಬೈಲ್ ಸಿಕ್ಕಿದ್ದಾಯಿತು. ಇವತ್ತಿನ ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನಿಮ್ಮ ಚಾನಲ್ ಅಂತ ಬೆಳೆಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ನಾವು ಹಿಂಗೆ ಮಾಡ್ತಾ ಇರಬೇಕಲ್ಲ ಮೊಬೈಲ್ ಮೇಲೆ? ಗಮ್ ಹಾಕಿದ್ರೆ ಅಷ್ಟೇ ಮಾಡೋದು. ಈಗ ಖುಷಿ ಆಗೋಯ್ತು ಅಲ್ಲ